ಹೇಗಿದ್ದೀರಿ? ನಾನಂತೂ ತುಂಬ ಚಂದ ಇದ್ದೇನೆ. ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. ಮೇಡಮ್, ಇಷ್ಟು ದಿನ ಎಂತಕ್ಕೆ ಬರಲಿಲ್ಲ ನೀವು, ಎಂತಕ್ಕೆ ವಿಡಿಯೋ ಮಾಡಲಿಲ್ಲ ಅಂತ ಕೇಳ್ತಾ ಇದ್ದೀರಾ. ಬ್ಯುಸಿ ಇದ್ದೆ, ಶೂಟಲ್ಲಿ ಬ್ಯುಸಿ ಇದ್ದೆ. ಹಾಗೆ ಮತ್ತೆ ನನಗೆ ಎಡಿಟಿಂಗ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಟೈಮ್ ಇರ್ತಿರ್ಲಿಲ್ಲ. ನನಗೆ ಆ ಟೆನ್ಷನು, ಆ ಗೌಜಿ ಗಮ್ಮತ್ತು ಎಂತ ಸಹ ಟೈಮ್ ಸಿಗ್ತಿರ್ಲಿಲ್ಲ. ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ. ಇವಾಗ ಮತ್ತೆ ಬಂದಿದ್ದಾನೆ ನಿಮ್ಮ ಜೀವ ತಿನ್ನಲಿಕ್ಕೆ. ನಂಗೆ ಗೊತ್ತುಂಟು, ನನಗೆ ತುಂಬ ಜನ ಕಮೆಂಟ್ ಹಾಕಿದ್ದೀರಿ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಕಳಿಸಿದ್ದೀರಿ. ಮೇಡಮ್ ಎಂತಕ್ಕೆ ಮಾಡೋದಿಲ್ಲ ನೀವು, ಎಂತಕ್ಕೆ ಅಂದರೆ ವಿಡಿಯೋ ಎಂತಕ್ಕೆ ಮಾಡೋದಿಲ್ಲ, ವ್ಲಾಗ್ ಎಂತಕ್ಕೆ ಮಾಡೋದಿಲ್ಲ ಮೇಡಮ್, ಯಾವತ್ತು ವಿಡಿಯೋ ಹಾಕ್ತೀರಿ? ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ವೆಯ್ಟ್ ಮಾಡೋರಿದ್ದಾರೆ, ನನಗೋಸ್ಕರ ನನ್ನಿಂದ ಖುಷಿ ಪಡೋರಿದ್ದಾರೆ. ಅಮ್ಮೇ ಖುಷಿ ನನಗೆ ಖುಷಿ ಕಾಲ ಇಲ್ಲಿ ಕೊಂಜಿ ಬೀಲ, ಇಲ್ಲಿ ಕೊಂಜಿ ಬೀಲ, ಖುಷಿ ಕಾಲ ಇಲ್ಲಿ ಕೊಂಜಿ ಬೀಲ. ಐ ಆಮ್ ಸೋ ಹ್ಯಾಪಿ, ಖುಷಿಯಾಗಿದೆ. ಓಕೆ ಬನ್ನಿ, ಬೇಗ ಇವತ್ತಿದ್ದು ವ್ಲಾಗ್ ಸ್ಟಾರ್ಟ್ ಮಾಡು, ಓಕೆನಾ? ಬನ್ನಿ. ಇದು ಅಂತ ಹೇಳ್ತಾರೆ, ಮೊಬೈಲ್ ಹಿಡ್ಕೊಂಡು ಸುತ್ತು ಬರ್ತಾ ಇದ್ರೆ ಆಗೋದಿಲ್ಲ. ನಾನು ಕಸ ಗುಡಿಸ್ಕೋಬೇಕು ಫಸ್ಟ್. ಮನೆಯದು ಕಸ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಅದನ್ನು ಫಸ್ಟ್ ಮಾಡುವ, ಓಕೆ? ರಾಜ ನಾನು ನೀನು ನನಗೆ ಆಡೆ 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 ನಾನು ಲಾ 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 ಸರಳವಾದ ಸರಸವನ್ನು ಅದರ ಬಯಸುತ್ತಿದೆ, ನಿನ್ನಿಂದಲೇ ಸಿಗದೆ ಉದಯವಾಗುತ್ತಿದೆ ನಿನ್ನ ಸ್ನೇಹ ಚಿಂಜ ಎಲ್ಲ ಚಂದ ತುಂಬ ಸನಿಹದಲ್ಲಿ. ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಎಲ್ಲ ಮಾಡಿ ಈಗ ಬಂದೆ. ಒಂಚೂರು ಹೊಟ್ಟೆ ಮತ್ತೆ ಹಸಿವ ಆಗ್ತಾ ಉಂಟು. ಅದಕ್ಕೆ ಫ್ರಿಜ್ಜಲ್ಲಿ ಹಣ್ಣು ಇತ್ತು, ಆದರೆ ಇದು ಕಾಯಿಯ ಹಣ್ಣು ಅಂತ ಗೊತ್ತಿಲ್ಲ ಮರೆ. ಅಯ್ಯೋ ನೀನು ಹಣ್ಣಾಗು, ಹಣ್ಣಿರು ಇರ್ತದ ಅಂತ. ಬಟ್ ಹಸಿರುಂಟಿದೆಲ್ಲ. ಮೊಬೈಲ್ ತುಂಬ ಇದ್ರದ್ದು ಇದು ಮಾರೆ, ಸ್ಪ್ರೇ ಥರ ಹೋಗಿದೆ ಎಲ್ಲ. ಓಕೆ ಪರವಾಗಿಲ್ಲ. ನಮ್ಮ ನಾಯಿ ಯಾವುದಾದ್ರಲ್ಲಿ? ಓಕೆ, ಸಣ್ಣದು. ಚಿಂಟು ಬಾಬಾ ಚಿಂಟು. ನಾನು ಶೂಟ್ ಹೋಗಿದ್ದೆ ಅಲ್ವಾ, ರಿಟರ್ನ್ ಬರುವಾಗ ನಿನ್ನೆ ಚಿಂಟು ಅಲ್ಲೇ ಕೂತಿದ್ದಾಳೆ ಗೇಟ್ ಹತ್ರನೇ. ನನ್ನನ್ನು ನೋಡಿ ಫುಲ್ ಬಾಲ ಅಲ್ಲಾಡ್ಸಿ ನಾನು ಚಿಂಟೂ ಅಂದೆ. ಗೊತ್ತಿರಲಿಲ್ಲ, ಉಲ್ಟಾ ತಿರುಗಿ ಕೂತಿದ್ಲು, ಈ ಕಡೆ ಮುಖ ಹಾಕಿ ಕೂತಿದ್ಲು. ಚಿಂಟೂ ಅಂದೆ, ಬಾಲ ಅಲ್ಲಾಡಿಸಿ ಬಂದು ಮೈಗೆಲ್ಲ ಹಾರಿ ಎಲ್ಲ ಮುದ್ದು ಮಾಡಿ ಎಲ್ಲ. ಅಮ್ಮ ಆಮೇಲೆ ಹೇಳಿದ್ಲು, ನಾನು ಶೂಟಿಗೆ ಹೋಗಿದ್ದಲ್ಲ ಅವಾಗ ತಿಂದದು ಅಲ್ಲೇ ಉಂಟಂತೆ. ನನ್ನನ್ನು ಕಾಯುದು ಪಾಪ ಅಲ್ಲ, ಅದಕ್ಕೆ ಹೇಳುದು. ಎಂಥ ಮೂಕ ಪ್ರಾಣಿಗಳ ನಂಗೆ ಗೊತ್ತಿಲ್ಲ ಅದೆಂಥ ಮೂಕ ಪ್ರಾಣಿಗಳ ಅಂದರೆ ಮನುಷ್ಯರಿಗಿಂತ ನಿಯತ್ತು ಮೂಕ ಪ್ರಾಣಿಗಳಿಗೆ ಇರ್ತವೆ ಅಂತ. ಆಗ ಪಾಪದದು. ಈಗಂತಂದರೆ ಎಂತ ಹೇಳಬೇಕು ಎಂತ ಬಿಡಬೇಕು ಗೊತ್ತಾಗೋದಿಲ್ಲ ಮರ. ಹೆವಿ ಶೆಕೆ ಉಂಟು. ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬಂದೆ, ಶೆಕೆ ಉಂಟು. ಅತ್ತಿಗೆ ಫೋನ್ ಮಾಡಿದ್ದಾರೆ, ಅವರ ತಂಗಿ ಬಂದಿದ್ರ, ಅವರ ಕೈಗೆ ಮೆಹಂದಿ ಇಡಬೇಕಂತೆ. ನಾನು ಈಗ ಅಲ್ಲಿ ಹೋಗಿ ಮೆಹಂದಿ ಇಟ್ಟು ಬರಬೇಕು. ಹೋಗೋದು. ಬಿಸಿಲುಂಟು, ಶೆಕೆ ಫುಲ್ಲು ಶೆಕೆ. ಈಗ ಬನ್ನಿ, ಬೇಗ ಹೋಗಿ ಟಕ್ಕಂತ ಮೆಹಂದಿ ಇಟ್ಟು ಓಡಿ ಬರುವ. ಓಕೆ. ಫುಲ್ಲು ಗಂಟ್ಲೆಲ್ಲ ನೋವು ಬರ್ತಾ ಉಂಟು, ಮೇ ಬಿ ಜ್ವರ ಬರ್ತದ ಅಂತ
ಜ್ವರ ಬಂದರೆ ನನಗೆ ಖುಷಿವೇ, ಬೇಜಾರೆಂತೆಲ್ಲ. ಮುಖಕ್ಕೆ ಕ್ರೀಮ್ ಹಾಕ್ಬೇಕಲ್ಲ, ಎಲ್ಲಿಟ್ಟಿದ್ದೇನೆ ಗೊತ್ತಿಲ್ಲ, ಎಲ್ಲೆಲ್ಲಿ ಬಿಸಾಕಿರ್ತೇನೆ, ಅದನ್ನು ಹುಡುಕ್ಲಿಕ್ಕೇನೆ ಸುಮಾರು ಹೊತ್ತು ಬೇಕು. ಅಲ್ಲ 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 ನಂಗೆ ಗೊತ್ತುಂಟು, ನನ್ನನ್ನೆಲ್ಲ ಮಿಸ್ ಮಾಡ್ಕೊಂಡ್ರಿ ಅಲ್ಲ, ನಂಗೆ ಗೊತ್ತುಂಟು. ಎಂತ ಜಾಪ್ ಮಾಡೋದು ಬೇಡ ನೀವೆಲ್ಲ. ನನಗೆ ಒಂದು ಗೊತ್ತಾಗಲಿಲ್ಲ, ಕೆಲವರೆಲ್ಲ ಹೇಳಿದ್ರು, ಕಮೆಂಟ್ ಹಾಕಿದ್ದಾರೆ, ಕೆಲವರು ಮೆಸೇಜ್ ರಿಕ್ವೆಸ್ಟ್ ಕಳಿಸಿದ್ದಾರೆ, ಅಂದರೆ ಲೈಕ್ ಮೆಸೇಜ್ ಕಳಿಸಿದ್ದಾರೆ. ಎಂತ ಹೇಳೋದು ಗೊತ್ತುಂಟಾ, ಯಬ್ಬೆ ನಿಮ್ಮದು ವಾಯ್ಸೇ ಅಂತೆ. ಅಂದರೆ ನಂದು ವಾಯ್ಸ್ ನನಗೆ ಸೂಟ್ ಆಗೋದಿಲ್ಲನಾ? ನನ್ನ ವಾಯ್ಸ್ ನಂದು ವಾಯ್ಸ್ ನನಗೆ ಸೆಟ್ ಆಗೋದಿಲ್ಲವಾ? ಹಾಂ ಹಾಂ ಹೇಳಿ, ಯಾರು ಹೇಳಿದ್ದು ಆಗೋದಿಲ್ಲ ಹೇಳಿ? ನೀವು ಹೇಳಿದರೆ ಮುಗಿತಾ? ಆ ದೇವರು ಅಷ್ಟು ಮಂಡೆ ಇಲ್ಲದೆ ನನಗೆ ನನ್ನ ಈ ಜೀವಕ್ಕೆ ಇದು ಸ್ವರ ಕೊಟ್ಟಿರ್ತಾರಾ? ಹಾಂ ಗೊತ್ತಾಗೋದಿಲ್ಲನಾ ನಿಮಗೆ? ಈಗ ನೀವು ಅಂದ್ಕೊಳ್ತೀರಿ ನಿಮ್ಮದು ವಾಯ್ಸ್ ಚಂದ ಉಂಟು ಅಂತನಾ? ಯಾಬೇ ಕೇಳಲಿಕ್ಕೆ ಆಗೋದಿಲ್ಲ, ಅದೇನೋ ನೀವು ವೀಡಿಯೋ ಮಾಡಿ ಹಾಕೋದಿಲ್ಲ ಅಂತ ಹೇಳಿ ಪರವಾಗಿಲ್ಲ, ನಾನೇನೋ ವೀಡಿಯೋ ಮಾಡಿ ಹಾಕ್ತಾ ಇದ್ದೇನೆ, ಕೇಳಲಿಕ್ಕೆ ಆಗ್ತದೆ. ಹಾಗಂತ ಹೇಳಿ ನೀವೆಲ್ಲ ನನಗೆ ವಾಯ್ಸ್ ಚೆನ್ನಾಗಿಲ್ಲ ಹೇಳೋದು ಬಿಡ್ತದೆ ಚಂಡೆ. ನಂದು ವಾಯ್ಸ್ ಚಂದ ಉಂಟು, ಐ ನೋ, ಪತಾ ಹೇ ಮೇರೆಕು ಸಬ್ ಪತಾ ಹೇ. ವಾಯ್ಸ್ ಚಂದ ಹೇಳುದು, ಚಂದ ಇಲ್ಲ ಹೇಳುದು. ಕೆಲವರು ಕಮೆಂಟ್ ಹಾಕೋದು ಮರೆ ಆಂಟಿ ಅಂತೆ. ಎಂತ ಆಂಟಿ? ಕಣ್ಣು ಕಾಣೋದಿಲ್ಲವಾ? ನಾನು ಇಷ್ಟು ಚಿಕ್ಕವಳಿದ್ದೇನೆ, ಆಂಟಿ ಹೇಳಿದ್ರ ಎಂತಕ್ಕೆ? ಹಾಂ ಆಂಟಿ ಅಂದರೆ ಮದುವೆ ಆದವರಲ್ವಾ ಆಂಟಿ ಅನ್ನೋದು? ನಾನು ಹೇಗೆ ಆಂಟಿ ಆಗ್ತಾನೆ? ನನಗೆ ಮದುವೆನೇ ಆಗಲಿಲ್ಲ, ಅದು ಹೇಗೆ ಆಂಟಿ ಆಗೋದು ನಾನು? ಮತ್ತೆ ಹೇಳೋದು ಎಂಥದ ಎಲ್ಲ ಉಂಟು ಮರೆ. ಬ್ಯಾವ್ ನೀವೆಂತ ಗೊತ್ತಾ, ಪುರ್ಸೊತ್ತಲ್ಲಿ ಇದ್ದಾಗ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ನೋಡಿ ಅಂತೆ, ಎಷ್ಟೇ ಬೇಜಾರಿದ್ರು ಸಹ ಬ್ಯಾ ನಗಡ್ಲಿಕ್ಕೆ ಬರ್ತದೆ. ಒಂದ್ಸಲ ಬೇಜಾರಾಗ್ತದೆ, ಕೆಲವರು ಸುಮ್ಮನೆ ಎಂತೆಂಥ ಕಮೆಂಟ್ ಮಾಡ್ತಾರಲ್ಲ, ಅವಾಗ ಬೇಜಾರಾಗ್ತದೆ, ಅದನ್ನು ಡಿಲೀಟ್ ಮಾಡಿ ಹಾಕ್ತೇನೆ. ಬಟ್ ಕೆಲವುದೆಲ್ಲ ಕಮೆಂಟ್ ಫನ್ನಿ ಅನಿಸ್ತದೆ ಆಯ್ತಾ, ಕ್ರೇಜಿ. ನೀನು ನೀರಿಗೆ ಬಾರೆ ಚೆನ್ನಿ, ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಅಲ್ಲ, ಲ 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 ಲ. ಮೊನ್ನೆ ಒಬ್ಬರು ಹೇಳಿದ್ರು ಮರೆ, ನಾನು ನೋಡ್ಲಿಕ್ಕೆ ಚಂದನೇ ಇಲ್ಲ ಅಂತೆ, ಮಂಗನ ಥರ ಇದ್ದೇನಂತೆ. ನಾನೇ ಚಂದ ಅಂತ ಹೇಳಿ ಎಲ್ಲ ಇದು ಮಾಡೋದಂತೆ. ನಾನು ಎಲ್ಲಾದರೂ ಹೇಳಿದ್ದೇನೆ ನಾನು ಚಂದ ಇದ್ದೇನೆ, ಮತ್ತೊಂದು ಅಂಬಡೆ ಗೊಜಂಟು ಅಂತ? ನಾನು ಎಂತ ಸಹ ಹೇಳಲಿಲ್ಲ, ನಾನು ಹಾಗೆಲ್ಲ ಹೇಳೋದು ಇಲ್ಲ. ಅವ್ರು ಹೇಳೋದು ನೀನು ಚಂದ ಇದೆಯಂತ ಬಿಲ್ಡಪ್ ಅಂತ ಹೇಳಿ. ಅದಕ್ಕೆ ನಾನು ಎಂತ ಹೇಳಿದೆ ಗೊತ್ತಾ, ಕಮೆಂಟ್ ಹಾಕಿದೆ ಗೊತ್ತಾ, ಹೌದು ಸರ್, ಎಂತ ಮಾಡೋದು, ದೇವರು ನಿಮ್ಮಷ್ಟು ಚಂದ ನನಗೆ ಕೊಡಲಿಲ್ಲ ಅಲ್ಲ ಅಂತ ಹೇಳಿದೆ. ಅಷ್ಟೊತ್ತಿಗೆ ಅಣ್ಣ ತನ್ನ ಕಮೆಂಟ್ ಡಿಲೀಟ್ ಮಾಡಿಕೊಂಡು ಎಸ್ಕೇಪ್. ಕೆಲವರೆಲ್ಲ ಹಾಗೆ ಸುಮ್ಮನೆ ಎಂತೆಂಥ ಕಮೆಂಟ್ ಆಗ್ತಾರಲ್ಲ, ನಾನು ಪಂಚ್ ಕೊಡ್ತಿರ್ತೇನಲ್ಲ, ಹಾಗೆಲ್ಲ ಕಮೆಂಟ್ ಡಿಲೀಟ್ ಮಾಡಿ ಓಡಿ ಆಗಿರ್ತದೆ. ಚಿಲ್ಕಾಗಲಿಕ್ಕೆ ಬರೋದಿಲ್ಲ ಮಾರೆ, ಇರಿ ಒಂದು ನಿಮಿಷ. ಎಂತಪ್ಪ ಅಂದರೆ, ಮೊನ್ನೆ ಶೂಟಿಗೆ ಹೋಗೋ ದಿನ ಮಧ್ಯಾಹ್ನ ಹೊತ್ತಿಗೆ ಹೊರಟೆ ಅಲ್ಲ, ಅಷ್ಟೊತ್ತಿಗೆ ಇದಿರಲಿಲ್ಲ, ಮಂಗಗಳಿರಲಿಲ್ಲ ಆಯಿತಾ. ನಾನು ಅಂದ್ಕೊಂಡೆ ನಿನ್ನೆನೋ ಬರ್ತದೆ ಅಂತ, ನಿನ್ನೆನೂ ಇರಲಿಲ್ಲ, ಇವತ್ತು ಸಹ ಇಲ್ಲ. ಮೋಸ್ಟ್ಲಿ ಅವಕ್ಕೆ ಬೇಜಾರಾಗಿರ್ಬೋದಲ್ಲ, ನಾನು ಶೂಟಿಂಗಿಗೆ ಹೋಗಿದ್ದೇನೆ, ನನ್ನ ಮನೆ ಹತ್ರ ಇಲ್ಲ ಅಂತ ಅಲ್ಲ. ಇರ್ಬೋದು, ಹಾಗೆ ಸಹ ಇರ್ಬೋದು, ಮೇ ಬಿ. ದಿನ ಮಂಗಗಳೆಲ್ಲ ಇಲ್ಲಿ ಮರದಲ್ಲಿ ಕುತ್ಕೊಂಡು ನನ್ನನ್ನು ನೋಡೋದು, ನಾನು ಕಿಲ 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 ಅಂತೇಳಿ ಮಿಡುಕೋದು. ಅವಕ್ಕೆ ಅವರಿಗೆಲ್ಲ ಟಿ ವಿ ಎಲ್ಲ ಇಲ್ಲ ಅಲ್ವಾ. ಇವಾಗ ನಮಗೆ ಬೋರ್ ಆದರೆ ಟಿ ವಿ ನೋಡ್ತೇವೆ, ಮೊಬೈಲ್ ನೋಡ್ತೇವೆ, ಮಂಗಗಳೆಂತ ನೋಡ್ತಾರೆ, ಅವರಿಗೆ ಎಂತ ಸಹ ಇಲ್ಲಲ್ಲ ಬೋರ್ ಆದಾಗ. ಅದಕ್ಕೆ ಗಮ್ಮತ್ತು ಮಾಡ್ತಾಳಲ್ಲ ನಾನು ಸ್ವರ್ಣ, ಅದಕ್ಕೆ ಅದಿಲ್ಲಿ ಬಂದು ನೋಡ್ತವೇನೋ. ಈಗ 2-3 ದಿನದಿಂದ ನಾನು ಸಹ ಇರಲಿಲ್ಲ ಅಲ್ಲ ಮನೆಯಲ್ಲಿ, ಅದಕ್ಕೆ ಮೋಸ್ಟ್ಲಿ ಡಿಪ್ರೆಷನ್ನಿಗೆ ಹೋಯ್ತಾ ಅಂತ ಮಂಗಗಳೆಲ್ಲ, ಅದಕ್ಕೆ ಹೋಗಿದ್ದಾವೆ. ಮೇ ಬಿ ಇನ್ನೂ ನಾನು ಬಂದಿದ್ದೇನೆ ಅಂತೇಳಿ ಬರ್ಬೋದಾ ಏನು. ಬಂದರೆ ಪರವಾಗಿಲ್ಲ, ರಗಡೆ ಕೊಡೋದಿದ್ರೆ ಆಯಿತು. ಈಗ ಬನ್ನಿ, ಇಲ್ಲಿ ನೋಡಿ ಎಂತ ಇದು ತಿರುಗೋದು. ಒಂದು ನಿಮಿಷ ರೀ, ಇಲ್ಲಿ ನೋಡಿ ಚೆಂದ ಉಂಟಲ್ಲ, ತಿರುಗ್ತಾ ಉಂಟು. ಅದರಲ್ಲಿ ಹುಳ ಉಂಟಾ ಅಂತ ಮಾರೆ, ನೋಡಿ. ನಿಲ್ಲ, ಅದೆಂತಕ್ಕೆ ಇಷ್ಟು ತಿರುಗ್ತಾ ಉಂಟು ಮಾರೆ, ನೋಡಿ. ಎಂತ ಉಂಟು ಅದರಲ್ಲಿ? ಎಲೆನೇ ಇರೋದು. ಹುಳ ಉಂಟ ಅಂತ ಮಾರೆ, ಹುಳ ಉಂಟ ಅಂತ. ಇರಿ ಹೋಗುವ, ಫಸ್ಟ್ ಬಿಸಿಲುಂಟು, ಮೊದಲೇ ಬಿಸಿಲಲ್ಲಿ ನಿಲ್ಲಿಕ್ಕಾಗೋದಿಲ್ಲ, ಕರಂಚುತ್ತೇನೆ ನಾನೀಗ. ಮೆಹಂದಿ ಇಟ್ಟಾಯಿತು, ನಮ್ಮದು ತೋರಿಸಿ ಅಂತೆ ಮೆಹಂದಿ. ಚಂದ ಇಡ್ಲಿಕ್ಕೆ ಬರೋದಿಲ್ಲ ಆಯಿತಾ, ಸುಮ್ಮನೆ ಇಟ್ಟದಾಯ್ತಾ. ಆದರೂ ಸಹ ಚಂದ ಆಗಿದೆ, ಸುಮ್ಮನೆ ಇಟ್ಟದ್ದು ನಾನಲ್ಲ ಇಟ್ಟದ್ದು, ಅದಕ್ಕೆ. ಸರಿ ತೋರಿಸಿ ಮಾರಿ, ಇವರೆಂತ ತಡಿ ಒಂದು ಎಂತೀ ಚೆಂದಾಗಿದೆ. ಉಲ್ಟದಿರಿಸಿ. ಹಾಂ, ಹೆಂಗೆ ನಾವು ಮೇಡಮ್ ಎಸ್ಕೇಪ್. ಅವರದ್ದು ಮಾಡ್ತೇನೆ ಅಂತೇಳಿ ಅವರು ಓಡ್ತಿದ್ದಾರೆ.
ಅದೇ ಪಟಾಕಿ ಆಯ್ತು, ಮೆಹಂದಿ ಇಟ್ಟಾಯ್ತು. ಗಾಡಿ ಈಚೆಗೆ ಬಂದದ್ದ. ಓಕೆ, ನನ್ನ ವಿಡಿಯೋ ನೋಡಿ ನಗಾಡ್ತಾರೆ, ಆಮೇಲೆ ಒಂಚೂರು ಕೆಳಗೆ ಹಿಡ್ಕೊಂಡ್ರೆ ಆಗ್ಬೋದೇನೋ. ನಾನು ಎಂಥದ ತೋರಿಸ್ಲಿಕ್ಕೆ ಅಂತ ಅಂದ್ಕೊಂಡೆ ನಿಮಗೆ. ಒಂದು ಸೆಕೆಂಡ್, ನಾನು ತೋರಿಸ್ತೇನೆ ಆಯ್ತಾ, ಒಂದು ನಿಮಿಷ ರೀ. ಬಾ ನಾ ಇದು ಚಿಚ್ಚಿ ಇವಾಗ ಮೆಟ್ತಿದ್ದೆ ಮಾರೆ. ಗಬ್ಬು ನಾತ ದೊಡ್ಡ ಚಿಚ್ಚಿ. ಇದು ಎಲೆ ಗೊತ್ತುಂಟ ನಿಮಗೆ? ಇದೆಂಥ ಎಲೆ ಹೇಳ್ತಾರೆ ಇದಕ್ಕೆ? ಇದು ಎಂಥ ಪರಿಮಳ ಗೊತ್ತುಂಟ? ನಮ್ಮ ಮನೆಯೆಲ್ಲ ಮಗುವಿಗೆ ಎಲ್ಲ ಇದ್ದರೆ, ಮಗುವೆಲ್ಲ ಇದ್ದರೆ ದೃಷ್ಟಿ ತೆಗಿತಾರೆ. ಪರಿಮಳ ಎಲೆ. ನಾನು ನಿಮಗೆ ಪಿಂಪ್ರಿ ಮಾಡಿ ತರಿಸ್ತೇನೆ. ಪಿಂಪ್ರಿ ಇಲ್ಲಿ ನೋಡಿ, ಇದು ನಾನು ಬಿಟ್ಟು ಹೋಗೋದಿಲ್ಲ ಅಂತ ಉಂಟು. ಬಿಟ್ಟು ಹೋಗಬೇಡ ನನ್ನ ಲಲಲಲ ಲಲಲಲ ಬಿದ್ದು ನಾನು ನಿಮಗೆ ಪಿಂಪ್ರಿ ಮಾಡಿ ತೋರಿಸುವಂತ ಅಂದ್ಕೊಂಡ್ರಿ. ಪಿಂಪ್ರಿ ಎಲೆವೇ ಇಲ್ಲವ ಅಲ್ಲ. ಐ ವಿಲ್ ಶೋ ಯು. ವೇಟ್ ವೇಟ್ ಗಾಚ್ ವೇಟ್. ಇರಿ, ರೋಡ್ ಪಾಸ್ ಆಗಿ ಬಂದೆ ನಾನು. ಉಂಟು ಅಲ್ಲಿ ತೋರಿಸ್ತೇನೆ ಇರಿ. ಓ पिंपरी एले पिंपरी एले पिंपरी एले, कहाँ है तू, कहाँ है, कहाँ है? इधर हूँ मैं, इधर हूँ. किधर किधर? इधर इधर. ವೆಯ್ಟ್ 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 ಮಕ್ಕಳೇ, ಜನರೇ ಜನರೇ ವೆಯ್ಟ್ ಮಾಡಿ ತೋರಿಸ್ತೇನೆ. ಇಲ್ಲಿ ಉಂಟು. ನಾನು ಬೆಳಿಗ್ಗೆ ಬಟ್ಟೆ ವಾಶ್ ಮಾಡೋದು ನೋಡಿದ್ದು ಎಲೆನ. ಇವಾಗ ನೋಡಿ ನಾನು ಮಾಡ್ತೇನೆ ಆಯಿತಾ. ಒಂದು ಸೆಕೆಂಡ್, ಫೋನಲ್ಲಿ ಇಡೋದು ಗೊತ್ತಾಗೋದಿಲ್ಲಲ್ಲ. ಹಾಂ, ಮೇಲೆ ಇಡ. ವೆಯ್ಟ್ 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 ವೆಯ್ಟ್. ಚಿಕ್ಕು ಬುಕ್ಕು ರೈಲು ಬಂತು. 1 minute. ಹಾಂ, ಫ್ಯಾನ್ಸ್ ಎಲ್ಲ ಬೇಜಾರಾಗ್ತಾರೆ. ಮಂಡೆ ಕೂದಲೆಲ್ಲ ಉಚ್ಚಿ ಥರ ಮಾಡಿಕೊಂಡು ಪ್ಯಾವ್ 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 ತೋರಿಸ್ತೇನೆ ಇವಾಗ. ಬರೋದಿಲ್ಲವ ಸೌಂಡ್? ಜಾಸ್ತಿ ಊದಿದ್ರೆ ಮತ್ತೆ ಹಿಂದೆಂದ ಬರ್ತದೆ. ಜೋಕ್ ಮಾಡಿದ್ದು, ಆಮೇಲೆ ಅದನ್ನು ಹಿಡ್ಕೊಂಡಿದ್ದು ಮಾಡಬೇಡಿ. ಆಗೋದಿಲ್ಲ ನಾನು ಇರಿ. ಡೋಂಟ್ ಇರಿಟೇಟ್ ಮೀ ಎಲೆಗಳೇ, ಪ್ಲೀಸ್. ಪಿಂಪ್ರಿ ಆಗು. ಸಿಟ್ಟು ಬರ್ತದೆ, ಆಮೇಲೆ ಸಿಟ್ಟು ಬಂದರೆ ಮತ್ತೆ ಕಚ್ಚಿ ಬಿಡ್ತೇನೆ ಆಮೇಲೆ. ಅಷ್ಟೇ ಅಷ್ಟೇ, ಆಮೇಲೆ ಮುಗಿತು ಕತೆ. ಇಲ್ಲವ, ಇಂಥ ಅವಮಾನ ಯಾರಿಗೂ ಆಗಬಾರ್ದು. ನನಗೆ ಮಾತ್ರ ಆಗ್ತುಂಟು. ನನಗೆ ಮಂಡೆ ಕೂದಲೆಲ್ಲ ಬಿಚ್ಚಿ ಹೋಯ್ತು ಮೇಲೆ. ಒಂಚೂರು ಕಟ್ಕೊಳ್ತೇನೆ ಇರಿ, ನಾನು ತೋರಿಸ್ತೇನೆ ಅದನ್ನು ಇವತ್ತು. ನಾನು ಇರಿ, ಗೇಟಲ್ಲಿ ಇಟ್ಟಿದ್ದೇನೆ. ಮೊಬೈಲೇ ಉದ್ರಿ ಹೋಗ್ಬೇಡ ಇರು. ಉದ್ರಿ ಹೋದರೆ ಉದ್ರಿ ಹೋಗ್ತಿತ್ತು. ಇವಾಗ ಜಸ್ಟ್ ಕೋಲನ್ನು ಟಚ್ ಮಾಡಿದ್ದು ಮಾರೆ. ಕ್ಲಿಪ್ ಆಗಲ್ಲ ಆಯಿತು ಮಾರೆ. ಇದಾಗೋದಿಲ್ಲ. ನಾನು ಕೂದಲಿರೋದು ನಾಯಿ ಬಾಲದ ಥರ ಇರೋದು, ಅದಕ್ಕೆ ಇಷ್ಟು ದೊಡ್ಡ ಕ್ಲಿಪ್ ಹಾಕಿದ್ರೆ ಎಲ್ಲಿ ನಿಲ್ತದೆ, ಮತ್ತೆ ಉದ್ರಿಯೇ ಹೋಗೋದು. ಸಿಗೋದಿಲ್ಲ. ಕहाँ है रे तू, ಪಿಂಪಡಿ 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 ಪಿಂಪಡಿ. ಎಲೆಗಳೇ ಎಲೆಗಳೇ ಎಲೆಗಳೇ, ಗಿಡಗಳೇ ಎಲೆಗಳೇ. 1 ನಿಮಿಷ ರೀ. ಕहाँ है रे तू, ಕहाँ है रे. 1 ನಿಮಿಷ ರೀ. ಇದುವೇ ಎಲೆ ಮಾಡಿ ತೋರಿಸ್ತಾನೆ ರೀ. ಎಲ್ಲಿಂದೆಲ್ಲಿ ಹುಡುಕಿಕೊಂಡು ಬಂದೆ ಮಾರ್ರೆ ಇದನ್ನು. ಇರಿ ಬರ್ತಾನೆ ಇರಿ. ಈಗ ಇಲ್ಲ ಗೊತ್ತಿಲ್ಲ. ಎಲ್ಲ ಊದುದು ಸೌಂಡೇ ಇಲ್ಲ ನಿಮ್ದು. ಅಲ್ಲ, ನಾನು ಮೂರ್ತಿ ಸಮಯ ಇಲ್ಲ. ಹಿಂದೆಯಿಂದ ಗಾಳಿ ಬರ್ತಾ
ನೋಡಿ ನಂಗೆ ಈಗ ಲಾಸ್ಟ್ ನಂಗೆ ಎಂತ ಗೊತ್ತಾ, ಅದು ಕರೆಕ್ಟ್ ಮಾಡಲಿಕ್ಕೆ ಬರಲಿಲ್ಲ ಆಯ್ತಾ. ಈಗ ನಂಗೆ ಅತ್ತಿಗೆ ಮಾಡಿಕೊಟ್ರು ಲಾಸ್ಟ್ ಇದು ಚಂದ ಬಂತು. ಅದು ಮಾಡಿದ್ದೆಲ್ಲ ಅದನ್ನು ಊದಿ ಊದಿ ಉಂಟಲ್ಲ, ನಂದು ಮಂಡೆ ಎಲ್ಲ ಗಿರ್ರಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಚಕ್ಕರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ನಂದು ಮಂಡೆ ಹತ್ರ ಮೇಲ್ಗಡೆ 4-5 ಚಿಟ್ಟೆಗಳು ಸುತ್ತಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಮಂಡೆ ತಿರುಗಿ ಬಿದ್ದರೆ ಅಯ್ಯಯ್ಯ, ಅಲ್ಲಿ ಸರ ಇತ್ತು, ಇಲ್ಲಿ ಬರುವಾಗ ಚಾಕು ಇದ್ದು ಚಾಕು ಚಾಕು. ಹೋಗೋಣ ಎಲ್ಲಿಗೆ ಹೋಗೋಣ. ನನ್ನ ನೋಡಿ ನಾಯಿ ನಗಡ್ತಾ ಉಂಟು. ನಾಯಿಗಳು ನಗಡುದು ಹೇಗೆ ಗೊತ್ತುಂಟಾ? ಬಾಲ. ನಾಯಿ ನಗಡು, ದುದು ನಗಡು. ಓ ನಗತಾ ಉಂಟು. ಕೂದಲೆಲ್ಲ ಬಿಚ್ಚೋಯ್ತು ಮರ. ಎಂತ ಇಷ್ಟು ಕೂದಲಿಗೆ ದೊಡ್ಡ ಕ್ಲಿಪ್ ಪುಚ್ಚೆ. 1 ನಿಮಿಷ ತಾಳು. ಮಗುವೇ, ಮಗನೇ, ಮಹಿಷಾಸುರ ಅಮ್ಮ ವಾಂಕ್ ಎಂದು ಗೊತ್ತುಂಟ. ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿದ್ದೇನಲ್ಲ, ನನಗೆ ಸ್ಟಾರ್ಟಿಂಗ್ ನನಗೆ ಸಹ ಕೊಲಾಬ್ರೇಷನ್ ಬಂದಿತ್ತು ಆಯಿತಾ. ಇದು ಕಾಂತಾರದ್ದು ಇದು ಕಾಸ್ಟ್ಯೂಮ್ದು ಶೂಟ್, ಕಾಂತಾವಲ್ಲಿ ಅಲ್ಲ, ಕಾಂತಾವತಿ ಅದು ಶೂಟು ಬಂದಿತ್ತಲ್ಲ. ನಾನು ಫಸ್ಟಿಗೆ ಇಂಟ್ರೆಸ್ಟ್ ಇದ್ದಾಯ್ತಾ, ಏನೋ ಹೊಸತುಂಟು ಚೆಂದ ಆಗ್ತದೆ. ಅದು ಕಾಸ್ಟ್ಯೂಮ್ ನಿಜವಾಗಿ ವಂಡರ್ಫುಲ್ ಉಂಟು. ಸೊ ನನಗೆ ಸಹ ಇಷ್ಟ ಆಗಿತ್ತು. ಸ್ಟಾರ್ಟಿಂಗ್ ಒಪ್ಕೊಂಡಿದ್ದೆ. ಆಮೇಲೆ ನೋಡುವಾಗ ದಬ ದಬ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು ದಬ ಅಂತೇಳಿ ಅದೇ ಯಾವ ಥರ ಅಂದರೆ ಸೀರಿಯಸ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಈಗ ಯಾರಾದರೂ ಅದು ಫೋಟೋ ಹಾಕಿದ್ರುಂಟಲ್ಲ, ಮೀಶೋ ಪ್ರಾಡಕ್ಟ್ ಥರ ಕಾಣ್ತಿದೆ ಮಾರೆ. ಫಸ್ಟಿಗೆ ಅಮೆಝಾನ್ ಪ್ರಾಡಕ್ಟ್ ಥರ ಇತ್ತು, ಯಾವುದೋ ಒಂದು ಒಳ್ಳೆ ಬ್ರ್ಯಾಂಡೆಡ್ ಥರ ಕಾಣಿಸ್ತಾ ಇತ್ತು ಮಾರೆ. ಈಗ ಬರ್ತದೆ ಅಮ್ಮ ಮೀಶೋ ಪ್ರಾಡಕ್ಟ್ ಆದರೂ ನೋಡ್ಬೋದು. ಕೆಲವೆಲ್ಲ ಅದಕ್ಕೂ ಅಂದರೆ ಎಂತ ಗೊತ್ತಾ, ಸೀರೆ ಉಡಿದ್ರ ಮೇಲೆ ಡಿಪೆಂಡ್ ಆಗ್ತದೆ, ಕಲರ್ ಕಾಂಟ್ರಾಸ್ಟ್, ಆ ಫೋಟೋ. ಕೆಲವರಂತೂ ಕೇಳಬೇಡಿ ಹೇಗೆ ವರ್ಸ್ಟ್ ಆಗಿ ತೆಗೆದು ಹಾಕಿರ್ತಾರೆ ಅಂದರೆ, ಆ ಕಾಸ್ಟ್ಯೂಮ್ ಮೇಲೆ ನನಗೆ ಇಂಟ್ರೆಸ್ಟೇ ಹೋಗಿಬಿಟ್ಟಿದೆ. ಅದಕ್ಕೆ ನಾನು ಯಾವ ಕೊಲಾಬ್ರೇಷನು ಅದರದ್ದು ತೆಕ್ಕೊಳ್ಳಿಲ್ಲ. ಅದಾದಮೇಲೆ 2-3 ಬಂತು, ನಾನು ತೆಕ್ಕೊಳ್ಳಿಲ್ಲ. ನಾನು ಮಾಡೋದಿಲ್ಲ ಹೇಳಿ. ಅದಿನ್ನು ಚಂದ ಮಾಡಿದರೆ ಸಹ ಉಂಟಲ್ಲ ಅಜ್ಜೀಬೆ ಅದು. ಓಕೆ, ಎಂತಪ್ಪ ಅಂದರೆ ಫಸ್ಟ್ ಇವಾಗ ಮನೆಯಿಂದ ಹೋಗಿ ತುಂಬ ಹೊತ್ತಾಯ್ತಲ್ಲ, ಮನೆ ಒಳಗೆ ನನ್ನ ಬಲಗಾಲಿಟ್ಟು ಹೋಗುವ. ಬಲಕಾಲಿಟ್ಟು ರಾಯಲ್ ಎಂಟ್ರಿ ಅಲ್ಲ, ಮಹಿಷಾಸುರನ ಎಂಟ್ರಿ. ಜನರೇ, ಯಾಕೆ ನೀವು ಹೀಗೆ ನೋಡುದು? ಗೊಂಗಜ್ಜ, ನಾನೇ ದೊಡ್ಡ ಗೊಂಗಜ್ಜ. ಈಗ ವಿಡಿಯೋ ಇಲ್ಲಿಗೆ ನಿಲ್ಲಿಸು. ಎಂತ ತಿನ್ನಲಿಕ್ಕಿಲ್ಲ ಸದ್ಯಕ್ಕೀಗ, ತಿನ್ನಲಿಕ್ಕೆ ಬಡವಾಗ್ತದೆ. ಒಂದು ಇದು ತಿನ್ನು, ಮುಸುಂಬಿ ತಿನ್ನು. ಇನ್ನು ಇರಿ 1 ನಿಮಿಷ ಬಂದೆ, ಇಲ್ಲೇ ಇರಿ. ತಂದಿದ್ದೇನೆ ಕಣ್ಣಿಗೆ. ರಟ್ಟಿತು ಕಣ್ಣಿಗೆಲ್ಲ ರಟ್ಟಿತಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಎಂಡ್ ತನಕ ವಿಡಿಯೋ ನೋಡ್ತಾ ಇದ್ದೀರಿ, ಯಾರೆಲ್ಲ ಡೈಲಿ ಸಪೋರ್ಟ್ ಮಾಡ್ತಾ ಇದ್ದೀರಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಹಣ್ಣು ತಿಂತಾ ಇರ್ತೇನೆ, ಅಷ್ಟರೊಳಗೆ ನೀವು ಬೇರೆಯವ್ರದ್ದೆಲ್ಲ ವಿಡಿಯೋ ನೋಡಿ ಅವರಿಗೂ ಕೂಡ ಸಪೋರ್ಟ್ ಮಾಡಿ. ಓಕೆನಾ? ನಾಳಿದ ಹೊಸ ವಿಡಿಯೋ ಜೊತೆ ನಾವೆಲ್ಲರೂ ಮತ್ತೆ ಮೀಟ್ ಆಗುವ. ಟಾಟಾ, ಬಾಯ್. ಲವ್ ಯು ಆಲ್ವೇಸ್. ಬಾಯ್.